ಸ್ವಾಮಿ ಬಾಳೆಹಣ್ಣು ಎಷ್ಟು? 1 ರೂಪಾಯಿ. 1 ಕಾಲ? ಒಂದ್ ಕೆಲಸ ಮಾಡ್ತೀರಾ? ಏನು? 1 ರೂಪಾಯಿ ಬಾಳೆಹಣ್ಣು ನಂಗೆ ಕೊಟ್ಬಿಟ್ಟು 4 ಆಣಿದು ನೀವು ಮುರ್ಕೊಂಡು ತಿನ್ಬಿಡ್ತೀರಾ? ಈ ತರ 4 ಆಣಿ ವ್ಯಾಪಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂಗಡಿ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಹೋಗೆ ನೋಡಿ ಸ್ವಾಮಿ, ಬಡವ ಹೊಟ್ಟೆ ಹಸ್ವು. ಹೋಗೆ ಅಂತ ಬೆಳಗ್ಗೆನೆ ಹೋಗೆ. ಈ 1 ರೂಪಾಯಿ ಏನಯ್ಯ ಬರ್ತದೆ ಈ ಕಾಲದಲ್ಲಿ? ರೋಡ್ ಲಕ್ಷ್ಮಿ, ಅಮ್ಮ ತಾಯಿ, 1 1 2. ಪರವಾಗಿಲ್ಲ. ಒಂದ್ ಕೆಲಸ ಮಾಡು, ಮಧ್ಯಾಹ್ನ ನಮ್ಮ ಮನೆಗೆ ಹೊಟ್ಟೆರೊಳಗೆ ಹೋಗಿವಿ, ಹೊಟ್ಟೆ ತುಂಬ ಇಳಿಸುವಿ. ರಸ್ಕೌಳ ಕಾಗೆ ನನ್ನ ಮಗ. ಏನ್ ಬೇಕು? ಅದೇನದು? ಹಲ್ವಾ. ಇಲ್ವಾ ಅನ್ನ? ನಾನು ಹೇಳಿದ್ದು ಹಲ್ವಾ. ಹೌದಾ? ಸ್ವಾಮಿ, ಒಂದ್ ಕೆಲಸ ಮಾಡಿ, 3 ಇಡ್ಲಿ 5 ಕಪ್ ಸಾಂಬಾರ್ ಕೊಡ್ತೀರಾ? 5 ಕಪ್ ಸಾಂಬಾರ? ಬಡವಾ ಕೊಡ್ರಿ. ಎಲ್ಲಿಂದ ಬಂದಯ್ಯ ಇವನು? ಅಬ್ಬಾ, ನಾನ್ 3 ಇಡ್ಲಿ 5 ಕಪ್ ಸಾಂಬಾರ್ ತಿನ್ನೋದು ನೋಡಿ ನನ್ನ ಒರಿಜಿನಲ್ ಚಿತ್ರನ ಅನ್ಕೊಂಡ್ಬಿಟ್ಟಿದ್ರು. ಒಳ್ಳೇದಾಯ್ತು, ಹೋಗಿತ್ತು. 5 ಕಪ್ ಸಾಂಬಾರ್ ಕೇಳಿದ್ರಿ, 2 ಕಪ್ ಕೊಟ್ಟಿದ್ರಲ್ರಿ. ಏನಪ್ಪಾ ಅದು ಹುಡುಕ್ತಾ ಇದ್ಯಾ? ಸರ್, ಅದು ಏನದು? ದುಡ್ಡಿದೆ ಅಂತ ತಿಳ್ಕೊಂಡು ತಿನ್ಬಿಟ್ಟೆ. ಓಹೋ, ದುಡ್ಡಿದೆ ಅಂತ ಅವ್ರು ತಿಂಡಿ ಕೊಟ್ಬಿಟ್ರು. ಈಗೇನ್ ವಿಷಯ? ಸರ್, ನಾಳೆ ತಂದ್ಕೊಡ್ತೀನಿ ಸರ್. ಓಹೋ, ನಾಳೆ ಬೇರೆ ಬರ್ಬೇಕು ಅಂತ ಮಾಡಿದ್ಯೇನೋ? ಕೃಷ್ಣ, ಕರೆದ್ರ ಸರ್? ನೋಡು, ಇವನು ಒಳಗಡೆ ಕರ್ಕೊಂಡೋಗಿ ದುಡ್ಡು ವಸೂಲ್ ಮಾಡು. ಏಯ್, ಬಾರಯ್ಯ ಒಳಗಡೆ. ಸರ್ 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 ಇದೊಂದ್ಸರಿ ಬಿಟ್ಬಿಡಿ ಸರ್. ಸರ್ 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 ಪ್ಲೀಸ್ ಸರ್. ಒಳಗಡೆ ಕರ್ಕೊಂಡು ಅಕೌಂಟ್ ಬರೆಸ್ತಾರ? ಚಾಕ್ರಿ ಮಾಡ್ಬೇಕು. ಏನ್ ಚಾಕ್ರಿ? 10 ಕೆಜಿ ಹಿಟ್ಟು ರುಬ್ಬೇಕು, 50 ಬಕೆಟ್ ನೀರು ಸೇದಬೇಕು. ಅದ್ರಲ್ಲೂ ಅಕೌಂಟ್? ಹೌದು. ಸರ್, ಒಂದ್ ಇಡ್ಲಿ ಎಷ್ಟು? 1 ರೂಪಾಯಿ. ಸಾಂಬಾರು ಫ್ರೀ. ಸ್ವಲ್ಪನೂ ಮಾನ ಮರ್ಯಾದೆ ಇಲ್ದಾರೆ ಜನಗಳು. ದುಡ್ಡಿಲ್ದೇರೆ ಹೋಟ್ಲಿಗೆ ಯಾಕೆ ಬರ್ಬೇಕು? ತಗೊಳ್ಳಿ. ಅಯ್ಯ, ಓಹೋ, ನಿಂದು ಅದೇ ಕಥೆ. ಅದು ಸರ್, ಇದು ಜೇಬಲ್ ದುಡ್ಡು ಹಾಕೊಂಡ್ ಬಂದೆ, ಅದ್ ಕೆಳಗಡೆ ಬಿದ್ದೋಯ್ತು. ಓನ್ ಸರ್. ಇದನ್ನ ನಾನ್ ನಂಬೇಕು. ಓನ್ ಸರ್, ನೀವೇ ಬೇಕಾದ್ರೆ ಕೈ ಹಾಕಿ ನೋಡಿ. ನಿನ್ ಕೈಯೇ ಕಾಣ್ತಾ ಇದೆಯಲ್ಲಪ್ಪ, ನನ್ ಕೈ ಯಾಕೆ ಹಾಕ್ಲಿ? ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಓನ್ ಸರ್, ಬಾರಿ ಬಡವಾ ಸರ್. ನೀನ್ ಹೇಳ್ತಾ ಇರೋದು ನಿಜಾನಾ? ಇಲ್ದೇರಿ ನಾನೇ ಯಾಕೆ ಸರ್ ಹಿಂಗ್ ಬರ್ತಾ ಇದ್ದೆ? ಸ್ಟೈಲ್ ಆಗಿ 3 ಪೀಸ್ ಸೂಟ್ ಹಾಕೊಂಡ್ ಬರ್ತಾ ಇದ್ದೆ. ಸರ್, ನಾನ್ ಮಾಡಿರೋ ತಪ್ಪಿಗೆ 10 ಕೆಜಿ ಹಿಟ್ಟು ರುಬ್ಬಿ 50 ಬಕೆಟ್ ನೀರು ಸೇದ್ಬಿಡ್ಲಾ ಸರ್? ಸ್ವಲ್ಪ ಕನ್ಸೆಷನ್ ಕೊಡಿ ಸರ್. ಏನಾದ್ರೂ ಕೆಲಸ ಕೊಟ್ರೆ ಮಾಡ್ತೀಯಾ? ಓ, ಮಾಡ್ತೀನಿ ಸರ್. ಸರ್ವರ್ ಕೆಲಸ? ಓ, ಏನಾದ್ರೂ ಅನುಭವ ಇದೆಯಾ? ಅದ್ ಯಾವ ದೊಡ್ಡ ವಿಷಯ ಬಿಡಿ ಸರ್. ಯಾರ ಗಿರಾಕ್ ತಿಳ್ಕೊಂಡು ಇದು ಯಾವ ಮಾಡಿದ್ದು ಅಂದ್ರೆ ಜಸ್ಟ್ 10 ಮಿನಿಟ್ಸ್ ಫ್ರೆಶ್ ಅಂತ ಹೇಳ್ಬಿಟ್ರೆ ಆಗೋಯ್ತು ಸರ್. ಬೋ ಚಾಲೂಕ್ ಆಗಿದ್ಯಾ? ಕೃಷ್ಣ, ಏನ್ ಸರ್? ನೋಡು, ಇವನ ಹೆಸರು ಬರ್ಕೋ. SS ಸೋಮಣ್ಣ. SS ಸೂಪರ್ ಸರ್ವರ್ ಸೋಮಣ್ಣ ಅಂತ. ಆಗ್ಲೇ ಸರ್ವರ್ ಕೆಲ್ಸಕ್ಕೆ ಸೇರ್ಬಿಟ್ಲೇನೋ? ಸರ್, ಯೂನಿಫಾರ್ಮ್ ಹಾಕೊಂಡ್ಬಿಡ್ಲಾ? ಡ್ಯೂಟಿ 8 ಅವರ್ ತಾನೆ? ಸರ್ವರ್ ಯಾಕ್ರಿ ಪಡ್ಕೊಂತಾ ಇದೀರಾ? ಏನ್ರಿ ಬೇಕು? ಯಾಕಯ್ಯ ಒಡೆ ಇಷ್ಟು ಚಿಕ್ಕದಾಗಿದೆ? ರೂಮು ದೊಡ್ಡದಾಗಿದೆ, ಅದಕ್ಕೆ ಒಡೆ ಚಿಕ್ಕದಾಗ ಕಾಣಿಸ್ತಾ ಇದೆ. ನಾಕಣ್ಣ, ಇವಳು ನಿಮ್ ಮಗಳ? ಹೌದು. ನಿನ್ಗೆ ಗೊತ್ತಾಯ್ತು? ಲೆಫ್ಟ್ ಹ್ಯಾಂಡ್ ಅಲ್ಲಿ ತಿಂತಾ ಇದ್ಲಲ್ಲ, ಅದಕ್ಕೆ ಗೊತ್ತಾಯ್ತು. ಜ್ಯೂಸ್ ಏನಿದೆ? ಕನ್ನಡದಲ್ಲಿ ಹೇಳ, ಇಂಗ್ಲಿಷ್ ಅಲ್ಲಿ ಹೇಳ? ಕನ್ನಡದಲ್ಲಿ ಹೇಳಪ್ಪ. ಮರದ ಮೇಲೆ ಮಹಾ ಅಳ್ಳಾಡಿಸು. ಬೇಡ ಬೇಡ, ಇಂಗ್ಲಿಷ್ ನಲ್ಲಿ ಹೇಳಪ್ಪ. ಇಂಗ್ಲಿಷ್ ಅಲ್ಲಿ ಹೇಳ? ಟ್ರೀ ಟಾಪ್, ಗ್ರೇಟ್ ಶೇಕ್. ಅದು ಬೇಡ, ಬೇರೆ ಏನಾದ್ರೂ ಇದೆಯಾ? ಮ್ಯಾಂಗೋ ಇದೆ, ಗ್ರೇಪ್ ಇದೆ. ಒಂದು ಮ್ಯಾಂಗೋ. ಏನಮ್ಮ ಬೇಕು ನಿಮ್ಗೆ? ಇಲ್ಲಿ ಬಂದ್ ಕೇಳು. ಚಿಕ್ಕ ಬುಕ್ಕ ಬ್ಯಾಕ್ ಇಂಜನ್. ನೀವಾ? ನಾವೇ ಬಂದಿದೀವಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಆ ಬಾಡಿಯಲ್ಲಿ ಲಕ ಲಕ ಅಂದಾಗ್ಲೇ ಗೊತ್ತಾಯ್ತು ಇಲ್ಲಿ ಯಾವ್ದೋ ಫಿಗರ್ ಬಂದಿದೆ ಅಂತ. ಯೋ ಸರ್ವರ್, ಇನ್ನೇನಿದಪ್ಪ? ಯೋ ನಾಕಣ್ಣ, ಜ್ಯೂಸ್ ಕೊಡೋಣ, ಇನ್ನೇನು ಬೇಡಣ ಅನ್ಬಿಟ್ಟು ಈಗ ಏನಿದೆ ಅಂತ ಇದ್ಯಾ? ಯಾಕೆ ಇವ್ರು ಬಂದಿದ್ದಾರೆ ಅಂತನಾ? ನನ್ಗೆ ಅವಮಾನ ಮಾಡ್ತೀಯಾ? ಬಾಮ ನೀನು. ಎಷ್ಟು ಕೊಪ್ಪಿದೆ ಅವನಿಗೆ. ನೋಡಿದ್ರ ಮೇಡಮ್, ನೋಡಿದ್ರ ಎಷ್ಟು ಸೊಕ್ಕಿದೆ ಈ ಸರ್ವರ್ಗೆ ಅಂತ. ಅಲ್ಲ ಮೇಡಮ್, ನಿಮ್ಮ ಹತ್ರ ಮಾತಾಡಿದ್ರೆ ಇವನಿಗೇನ್ ನಷ್ಟ? ಅದೇ ನನ್ ಕಷ್ಟ. ವ್ಯವಹಾರ ನನ್ನ ಹತ್ರ, ಅವ್ರ ಹತ್ರ ಅಲ್ಲ. ಬಿಲ್ ಕೊಡಯ್ಯ. ಎಲ್ಲೋ ನೋಡ್ದಂಗಿದ್ಯಲ್ಲ ನಿಮ್ಮನ್ನ. ತಗೊಳ್ಳೆ ಆ ಬಿಲ್ನ. ಯಾಕೆ ಹೆಣ್ಮಕ್ಳ ಗಿಲಿಗಿಲಿ ಮಾಡ್ತಾ ಇದ್ಯಾ?
ಯಜಮಾನ್ರಿಗೆ ಹೇಳಿದೆ ಅಂದ್ರೆ ಬಾಯಿಲೆ ಹ್ಮ್ ಹೋಗ ಆಚೆಗೆ. ನೋಡ್ಕೋತೀನಿ ನಿನ್ಗೆ. ಇನ್ನು 5 ವರ್ಷ ಹೋದ್ರೆ ಹೆಣ್ಮಗಳು ಮದುವೆ ಮಾಡ್ಬೇಕು, ಇಲ್ಲಿ ಬಂದು ಡವ್ ಹೊಡಿಯಕ್ಕೆ ಡಗಾರ್. ಈ ಸರ್ವರ್ ಕೆಲ್ಸ ತುಂಬಾ ಕಷ್ಟ ಅಲ್ಲ? ಅಯ್ಯೋ ಅದು ಯಾಕೆ ಕೇಳ್ತೀರಾ ಬಿಡಿ. ಸರ್ವರ್ ಅಂದ್ರೆ ಒಂಥರ ದೇವ್ರಿದ್ದಾಗಿ, ತಾಳ್ಮೆ ಇರ್ಬೇಕು. 100 ತರ ಜನ ಬರ್ತಾ ಇರ್ತಾರೆ, 1000 ತರ ಮಾತಾಡ್ತಾ ಇರ್ತಾರೆ, ಅದಕ್ಕೆಲ್ಲ ಅನ್ಸರ್ಸ್ಕೊಂಡು ಹೋಗ್ತಾ ಇರ್ಬೇಕು. ಕೆಲವರು ಅಂತಾರೆ, ಕೆಲವರು ಏನೋ ಇದೆ ಅಂತಾರೆ, ಕೆಲವರು ಬಾರೆ ಅಲ್ಲಿ ಅಂತಾರೆ, ಅದೆಲ್ಲದಕ್ಕೂ ಅನ್ಸರ್ಸ್ಕೊಂಡು ಹೋಗ್ತಾ ಇರ್ಬೇಕು. ಕೆಲವರು ಮನೇಲಿ ಹೆಂಡತಿ ಕೋಪನ ತಗೊಂಬಂದು ನಮ್ಮೇಲೆ ಬಿಟ್ಬಿಡ್ತಾರೆ. ಇನ್ನ ಕೆಲವರು ಈಗ ನೋಡಿದ್ರಲ್ಲ, ಮನೇಲಿ ಹೆಂಡತಿ ಸರಿಯಿಲ್ಲ ಅಂದ್ರೆ ಮಕ್ಕಳುಗಳನ್ನ ಕರ್ಕೊಂಡು ಫ್ಯಾಮಿಲಿ ರೂಮ್ ಬರ್ತಾರೆ ಡೌಗಳು ಹೊಡಿಯಕ್ಕೆ. ಇದೆಲ್ಲ ಮಾಮೂಲಿ ಇದ್ದಿದ್ದೇ ಬಿಡಿ. ಕೊಡ್ಲಿ, ನೀವ್ ಹೀಗೆ ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅಂತ ಅನ್ಸತ್ತೆ. ಮಾತಾಡೋದಕ್ಕೆ ಕಾಸ ಕೊಡ್ಬೇಕು. ನಿಮ್ಗೇನ್ ಕೊಡ್ಲಿ? 2 ಮಸಾಲೆ ದೋಸೆ. ಮಸಾಲೆನಾ? ಯಾಕೆ ಹೀಗೆ ಹೆದರ್ತಿದ್ದೀರಾ? ನನ್ ಶತ್ರುಗಳು ಬಂದ್ರು ಈ ಹೋಟ್ಲಲ್ಲಿ ಮಸಾಲೆ ಕೊಡಲ್ಲ, ಅಂತದ್ರಲ್ಲಿ ನಿಮಗ್ ಕೊಡ್ತೀನಾ? ಏನಪ್ಪ ಇವ್ರು ಯಾರು ಅಂತ ಗೊತ್ತಾ? ಗೊತ್ತಿಲ್ದೆ ಏನೇನು, ಮನೇಲಿ ತಿನ್ನಕ್ಕಿದ್ರು ಹೋಟ್ಲಿಗೆ ಬರ್ತಾರೆ, ಕಲ್ಲು ಮಂಡು ತಿನ್ನಕ್ಕೆ ಎಲ್ಲ ಹಣೆ ಬರ. ಸರಿ ಸರಿ, ಸ್ವೀಟ್ಸ್ ಏನಿದೆ? ಸ್ವೀಟ್ಸಾ? ಮೈಸೂರು ಪಾಕ್, ಜಿಲೇಬಿ, ಜಾಂಗೀರ್, ಬಾದುಷಾ, ಚಮಚಮ್, ಚಂಪಾಕಲೆ, ದಿಲ್ಕುಷ. ಕಣ್ ಮುಚ್ಕೊಂಡು ಒಪ್ಪಿಸ್ಬಿಟ್ರಲ್ಲ. ಎಲ್ಲ ಅಭ್ಯಾಸ ಬಲ. ಆದ್ರೆ ನಂಗೊಂದು ಅರ್ಥ ಆಗ್ಲಿಲ್ಲ. ತಿನ್ನಿ ಗೊತ್ತಾತೆ. ಚೌಚೌಬಾತ್ ಬೆಳಗ್ಗೆನೆ ಖಾಲಿ. ಮತ್ತೆ ಬೋರ್ಡಲ್ಲಿ ಬಳಪ ಇದೆ ಅಂತ ಬರ್ದಿದ್ದಾರೆ, ಅಲ್ಸದ್ರಾಯ್ತು. ಮತ್ತೆ ಬರೀತಾರೆ ಯಾವಾಗ್ಲೂ. ಸಾಯಂಕಾಲ. ಲೇ ಬೇಗ ಟೈಮ್ ಆಯ್ತು ಕಣೆ. ನಿಮ್ ಹೆಸರೇನು? ಸುಧಾ. ಆ, ಸುಧಾ ಮುರ್ಸಾದಾ. ಏನೇ ಅವ್ನ್ ಮಾತಾಡ್ತಾ ಇದ್ರೆ ಯಾವ್ದೋ ಮತ್ನಲ್ಲಿ ಇದೆಯಾ? ಏನಿಲ್ವೇ, ಅವ್ನ್ ತುಂಬಾ ತಮಾಷೆಗ್ ಮಾತಾಡ್ತಾನಲ್ಲ. ಅವನಿಗೆ ನೀನ್ ಹೋಟ್ಲು ಯಜಮಾನ್ರು ಮಗಳು ಅಂತ ಗೊತ್ತಾಗಿದ್ರೆ ಹಾಗ್ ಮಾತಾಡ್ತಾ ಇದ್ನಾ? ಬರ್ಲಿ ಇರು ಹೇಳ್ತೀನಿ. ಬೇಡ ಕಣೆ, ಸುಮ್ನೆ ಇದ್ಬಿಡ್ರೆ. ನಿಮಗೆ ಯಾವಾಗ್ಲೂ ರೇಗ್ಸೋದು ಒಂದೇ ಕೆಲ್ಸ. ಇವತ್ತು ನಮ್ಮ ಅಡಿಗೆ ಭಟ್ಟ ಬರಲಿಲ್ಲ, ಅವನ್ ಮಗನೇ ದೋಸೆ ಹಾಕಿದ್ದಾನೆ. ನೀವು ಪೀಸ್ ಮಾಡೋ ಅವಶ್ಯಕತೆ ಇಲ್ಲ, ಅವನೇ ಎಲ್ಲ ಪೀಸ್ ಮಾಡ್ಬಿಟ್ಟಿದ್ದಾನೆ. ತಿನ್ನಿ, ಕಷ್ಟಪಡ್ತೀನಿ. ಕದೀರಿ. ಏನ್ ನೋಡ್ತಾ ಇದ್ರ? ತಿನ್ನಿ. ಲಂಗಿಗೂ ಸೋಲಂಗಿಗೂ ಏನೋಗ್ತಿದ್ದೀರಾ? ಆಂಡ್ರೋಸ್ ಅಂಡ್ ಲಯನ್. ಲಂಗಿಗೂ ಸೋಲಂಗಿಗೂ ನೋಬಡಿ ಕ್ಯಾನ್ ಸೇ ಲಂಗಿಗೂ. ಪರವಾಗಿಲ್ಲ, ಚೆನ್ನಾಗಿ ಓದ್ತಿದ್ದೀರಾ. ಥ್ಯಾಂಕ್ ಯು. ಲಂಗಿಗೂ ಸೋಲಂಗಿಗೂ ನೋಬಡಿ ಕ್ಯಾನ್ ಸೇ ಲಂಗಿಗೂ. ಯಾವ್ದಾದ್ರು ಪರೀಕ್ಷೆ ಕಟ್ಟಿದ್ದೀರಾ? ಹೌದು, 7ನೇ ಕ್ಲಾಸ್, 7ನೇ ಸರಿ. ಲಂಗಿಗೂ ಸೋಲಂಗಿಗೂ ನೋಬಡಿ ಕ್ಯಾನ್ ಸೇ ಲಂಗಿಗೂ. ಏನ್ ಸರ್ ಇವತ್ತು ರಶ್ಯ ಇಲ್ಲ? ಯಾಕೆ ಸರ್? ಯಾಕೆ ಹೋಗ್ ಬರೋವ್ರ ಹತ್ರ ಜಗಳ ಆಡ್ತಾರೋ? ರಶ್ ಆಗಿರುತ್ತೆ, ಹೇಳಿ ನೋಡೋಣ. ಅವನು ನಿಮ್ಗೆ ಹೇಳ್ತೀನಿ ಅಂದ, ಹೇಳು ಅಂದೆ ಸರ್. ಸರಿ ಸರಿ, ಇದೇ ಕೊನೆ, ಇನ್ನೊಂದ್ಸರ್ತಿ ಈ ತರ ಕಂಪ್ಲೇಂಟ್ ಬರಬಾರ್ದು. ಹೋಗೋಗು, ಕೆಲಸ ನೋಡೋಗು. ಯಾರ್ ಇಡ್ಲಿ ಸಾಂಬಾರ್? ಅರೆ ಸುಧಾ, ನೀನಿಲ್ಲಿ? ಅಲ್ಲಮ್ಮ, ಏನೇ ಆಗ್ಲಿ ನಿನ್ನೀ ಹೋಟ್ಲಿಗೆ ಬರೋಲ್ಲ ಅಂತ ಹಠ ಮಾಡಿದ್ದೆ, ಈಗ ಬರೋದು ಮಾತ್ರ ಅಲ್ಲ, ತಿಂಡಿ ಬೇರೆ ತಿಂತಾ ಇದ್ಯಲ್ಲಮ್ಮ. ನಾನೇನು ಬರ್ಬೇಕು ಅಂತ ಬರ್ಲಿಲ್ಲ, ಕಾಲೇಜಿಗೆ ಬೇರೆ ಟೈಮ್ ಆಗಿತ್ತು. ಇವ್ರುಗಳು ಬೇಡ ಬೇಡ ಅಂದ್ರು, ಕರ್ಕೊಂಡ್ ಬಂದ್ರು, ಅದಕ್ಕೆ ಬಂದೆ. ಸೋಮು, ಕನ್ನಡ ಸರ್? ನೋಡು, ಈ ಟೇಬಲ್ಗೆ ಏನೇನ್ ಬೇಕೋ ಎಲ್ಲ ತಿಂಡಿ ಕೊಡು, ಆದ್ರೆ ಬಿಲ್ ಮಾತ್ರ ಕೊಡ್ಬೇಡ. ಯಾಕೆ ಸರ್? ಇವ್ರ ಹತ್ರ ಕಾಸಿಲ್ಲ. ಪರವಾಗಿಲ್ಲ ಬಿಡಿ ಸರ್, ನಾನ್ ಕೊಡ್ತೀನಿ. ಅಯ್ಯೋ ಮುಟ್ಟಾಳ, ನಿನ್ನ ತಿಂಗಳು ಸಂಬಳ ಕೊಡ್ತಾ ಇರೋದೇ ಇವಳು ಕಣಯ್ಯ. ಅವಳು ಯಾರು ಗೊತ್ತಾ? ನನ್ನ ಮಗಳು. ಸ್ಪೆಷಲ್ ಆಗಿ ನೋಡ್ಕೋ. ನಿಮ್ ಮಗಳಿರೋದು ಹೇಳಿಲ್ವಲ್ಲ ಸರ್? ಏನ್ ಮೇಡಮ್, ನೀವು ನಮ್ಮ ಓನರ್ ಮಗಳು ಅಂತ ಮೊದ್ಲೇ ಹೇಳಕ್ಕಿಲ್ವಾ? ನಾನು ನಿಮ್ಮ ಹೋಟ್ಲು ಬಗ್ಗೆ ಅದು ಇದು ಅಂತ ಕೆಡ್ತಾ ಮಾತಾಡ್ಬಿಟ್ಟೆ. ಆಳದ ಬಾಯಿ ಸುಮ್ಮನೆ ಇರಲ್ಲ. ಅಯ್ಯೋ, ಪ್ಲೇಟಿನಲ್ಲಿ ಕೈ ತೊಳೆಯಬಾರ್ದು. ಪರವಾಗಿಲ್ಲ, ಓನರ್ ಮಗಳು. ಕಾಲೇಜಿಗೆ ಟೈಮ್ ಆಯ್ತು ಕಣ್ರೆ. ಬಂದ್ರೆ ಹೋಗೋಣ. ಮೇಡಮ್ ಹೊರಟ್ರಾ? ಹಾ. ಅಯ್ಯೋ ರಾಘವೇಂದ್ರ, ಅಷ್ಟೇ. ಮತ್ತೆ ಬಂದ್ರ? ಡ್ಯೂಟಿ ಮುಗಿತಾ? ಡ್ಯೂಟಿ ಎಲ್ಲಿ ಮುಗೀತು? ನಾನು ಇಲ್ಲಿ ಅಂದಿದ್ದೆಲ್ಲ ನೀವು ಹೋಗಿ ನಿಮ್ಮ ಅಪ್ಪನಿಗೆ ಹೇಳ್ತೀರಾ? ನಿಮ್ಮಪ್ಪ ಬಂದು ನಂಗೆ ಅವಾರ್ಡ್ ಕೊಟ್ಟು ನನ್ನ ಕೆಲಸ ಅಷ್ಟೇ. ಹೆದರ್ಬೇಡಿ, ಏನು ಹೇಳಿಲ್ಲ. ಹೇಳಿಲ್ವಾ? ಹಾಗಾದ್ರೆ ನನ್ನ ಕೆಲಸ ಗ್ಯಾರಂಟಿ. 2 ಕಾಫಿ. ನೋಡಿ. ಏನು? ನಿಮಗ್ ಮದ್ವೆ ಆಗಿದ್ಯಾ? ಇದು ಬರೀ ಪ್ರಶ್ನೆನಾ, ಇಲ್ಲ ಬೇರೆ ಅರ್ಥ ಇದೆಯಾ? ಇಲ್ಲ, ಸುಮ್ನೆ ಕೇಳ್ದೆ. ನಾನು ಸುಮ್ನೆ ಕೇಳ್ದೆ. ಹೀಗೆ ಮದುವೆ ಮಾಡ್ಕೋ ಅಂತಾರೆ. ಯಾರು? ನಮ್ಮಮ್ಮ. ನನ್ನನ್ನು ನೋಡಿ ಇದುವರೆಗೂ ಯಾರು ಕೇಳಿರಲ್ಲ, ನೀವೇ ಫಸ್ಟ್ ಕೇಳಿದ್ದು. ಟು ಬಿ ಫ್ರಾಂಕ್, ಐ ಲೈಕ್ ಯುವರ್ ಇನ್ನೋಸೆನ್ಸ್. ಐ ಲೈಕ್ ಯುವರ್ ಇನ್ನೋಸೆನ್ಸ್. ನಿಮ್ ಹತ್ರ ಮಾತಾಡ್ತಿದ್ರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ. ಆದ್ರೆ ಕಾಲೇಜ್ ಇದೆಯಲ್ಲ ನೋಡಿ, ನಾನೊಬ್ಬ ಸರ್ವರ್. ಗೊತ್ತು. ಐ ಲೈಕ್ ಯುವರ್ ಇನ್ನೋಸೆನ್ಸ್. ಥೂ, ನಿನ್ ಮಕ್ಕೆ, ನೀನ್ ಎಷ್ಟೇ ನೋಡಿದ್ರು ಬೆಳಗಾಗಲ್ಲ. ಅಯ್ಯೋ, ಈ ಹಾಳಾದ ಕನ್ನಡ ಇಲ್ದೆ ಹೋಗಿದ್ರೆ ನನ್ನ ಮುಖ ಹೆಂಗಿದೆ ನನಗೆ ಗೊತ್ತಾಗ್ತಾ ಇರ್ಲಿಲ್ವೇ?
ಎಲ್ಲೆಲ್ಲಿ ನೋಡಲಿ ಶರ್ಟ್ ಎಲ್ಲ ಅರ್ದಿದೆ ಓಯ್ ಮಾಯಾ ಬಜಾರ್ ಪೆಟ್ಟಿಗೆ ಜೀಮ್ ಬೂಮ್ ಬಾ ಇದನ್ನ ನಾನೇನಾದ್ರೂ ಹಾಕೊಂಡ್ರೆ ನಾನಿರೋ ತರ ಕಳ್ಳ ಅನ್ಕೊಂಡ್ಬಿಡ್ತಾರೆ ಛೀ ಇದನ್ನ ನಾನೇನಾದ್ರು ಹಾಕೊಂಡ್ಬಿಟ್ರೆ ತಿರುಪೆವನು ಅನ್ಬಿಡ್ತಾರೆ ಛೀ ಇದನ್ನ ಹಾಕೊಂಡ್ರೆ ಏನಂತಾರೆ ಆಲಿಜೂಲ ಅಂತಾರೆ ಛೀ ಇದೇನಯ್ಯ ಇದು ಶರ್ಟೆ ಕಾಣಿಸ್ತಾ ಇಲ್ಲ ಬರೀ ಕರ್ನಾಟಕ ಜನತೆನೆ ಕಾಣಿಸ್ತಾವ್ರೆ ಅಯ್ಯೋ ಇರೋದು ಇದೊಂದೇ ಶರ್ಟು ರಾಘವೇಂದ್ರ ಇದೊಂದು ಲೆವೆಲ್ ಓಕೆ ಓಯ್ ಡಬಾರ್ ಕ್ಲಿಂಗ್ ಕ್ಲಾಂಗ್ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅರೆ ಲಲ್ಲಿ ಯಾಕ ಎಲ್ಲಿಗೆ ಹೋಗಿದ್ದೆ ಕಾಶ್ಮೀರ್ ಸಿಮ್ಲಾ ಎಲ್ಲಿಗೆ ಹೋಗ್ಬೇಕಾ ಇಲ್ಲಕ್ಕ ಉಪಯೋಗಿಸಿ ಇದನ್ನು ಹಾಕಿ ಚೆನ್ನಾಗಿ ಉಜ್ಜಿಬಿಡಿ ಕರ್ರಗಿನ ಮುಖ ಬೆಳ್ಳಗಾಗಿ ಬಿಡುದು ಈಸಿ ಹಾಗಾದ್ರೆ ಈ ಕರ್ರಗಿನ ಬೆಟ್ಟೆಯನ್ನು ಬೆಳ್ಳಗೆ ಮಾಡಲು ಉಪಯೋಗಿ ಚೆನ್ನಾಗಿ ಉಜ್ಜಿಬಿಡಿ डग 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 ललिता जी क्यों ऐसा गुराइस्ता जी मेरे क्या जी 10 रुपए कोट ये को सोप लाया कितना वो जिधर नौरे भी आता है नहीं जी ऐसा नहीं जी ऐसा ऐसा करना ऐसा करिए तो आता है जी देखो जी मैं डालता जी डग 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 डंक नक 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 ऐसो डेड बॉडी म्यूजिक अद बेಡ ರಾಜಕೋಟಿ ಮ್ಯೂಸಿಕ್ ಡುಮ್ ಟಕ ಡುಮ್ ಡುಮ್ ಟಕ ಡುಮ್ ಡುಮ್ ಟಂಗ್ ಟಕ ಟಕ ಡುಮ್ ಡುಮ್ ಏನೇ ಅದು ಕೊಳೆನೇ ಬರ್ತಲ್ಲ ಜೋರಾಗಿ ಉಜ್ಜಬೇಕು ಆಗ್ಲೇ ಬರುವುದು ಕೊಳೆ ಓಯ್ ಥೋ ಈಗ ಉಜ್ಜುವೆನು ಟಕ್ ಟಕ್ ಸೋಮಣ್ಣ ಕರಳೆಯ ಬಟ್ಟೆ ಇಟ್ಟೇನೋ ನಿನ್ನ ಪವರು ಜೋರಾಗಿ ಉಜ್ಜು ಟಕ್ ಟಕ್ ಇನ್ನ ಜೋರಾಗ ನರಸತ್ತ ನಾಮದ ಉಜ್ಜು ಢೈ ಟಕ್ ಢೈ ಇಷ್ಟೇನಾ ಜೋರಾಗಿ ಡಗ 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 ಆಗಿಬಿಟ್ಟಿತ್ತು ಇದೇನಯ್ಯ ಆ ಬಟ್ಟೆನಲ್ಲಿ ಕರ್ನಾಟಕ ಜನತೆ ಕಂಡ್ರು ಇದರಲ್ಲಿ ಇಡೀ ಭಾರತನೇ ಕಾಣ್ತಾ ಇಲ್ಲ